ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಾನು ಫೇಸ್ ವಾಶ್ ಪೌಡರ್ಗೆ ಬೀಸೋದಕ್ಕೆ ಕಡಲೆಬೇಳೆ, ಮಸೂರ್ ದಾಲು, ಹೆಸ್ರು ಕಾಳು, ಅಕ್ಕಿ, ಆಮೇಲೆ ರೋಸ್ ಪೆಟಲ್ಲು, ಬಾದಾಮಿ, ಓಟ್ಸು, ಕಾಬೂಲ್ ಕಡಲೆಕಾಳು ಇಷ್ಟು ಹಾಕಿ ಬೀಸಿರ್ತೀನಿ. ಆಮೇಲೆ ಇಷ್ಟು ಪೌಡ್ರ್ ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ಮಂಜಿಷ್ಟ ಹಾಕ್ತೀನಿ. ಅವ್ರು ಅದೊಂದು ಲೆವೆಲ್ಗೆ ಜರಡೆ ಹಿಡಿದ್ಮೇಲೆ ನಾನು ಇದೆಲ್ಲ ಮಿಕ್ಸ್ ಮಾಡೋದು. ಇದು ಅಲುವಿರಾ ಪೌಡರು ತುಂಬ ಕಾಸ್ಟ್ಲಿ ಮತ್ತು ಅಪರೂಪ ಸಿಗೋದು. ಇದು ತಂಗಡಿ ಹೂ, ಇದು ನೀಮ್ ಪೌಡರು, ಇದು ಆರೆಂಜ್ ಪೀಲ್ ಪೌಡರು, ಇದು ಲಾವಂಚ ಪುಡಿ. ಇದು ಲಾವಂಚನೆ, ಅದು ಇವತ್ತು ತರಿಸಿರೋದು ನಾನಿದ್ದು. ಇದು ಕಚೋರ ತುಂಬ ಅಂದರೆ ತುಂಬ ನಮಗೆ ಇದೆಲ್ಲ ಏನಾಗುತ್ತೆ ಅಂದರೆ ನಮಗೆ ಸ್ಕಿನ್ನು, ನಮಗೆ ಮುಖದಲ್ಲಿ ಏನಾದರೂ ಕಲೆ ಇದ್ದರೆ ಹೋಗುತ್ತೆ, ಮತ್ತು ಏಕ್ದಮ್ ಯಾವುದೂ ಸರಿಯಾಗಲ್ಲ, ಓಪನ್ ಪೋರ್ಸ್ಗಳು ಹೋಗುತ್ತೆ, ಆಮೇಲೆ ಪಿಂಪಲ್ಸ್ದು ಕಲೆ ಇದ್ದರೆ ಹೋಗುತ್ತೆ, ಮತ್ತು ಸಣ್ಣ ಸಣ್ಣ ಕೂದಲು ಬರುತ್ತಲ್ಲ. ಇವಾಗ ತುಂಬ ಜನಕ್ಕೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ. ನಮಗೆ ಕೂದಲು ಇದೆ ಮುಖದಲ್ಲಿ, ಮೀಸೆ ಹತ್ರ, ಗಡ್ಡ ಹತ್ರ, ಏನು ಮಾಡೋದು ಅಂತೀರಾ. ಈ ಪೌಡರ್ನ ಇವಾಗ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ತಾರೆ ಅವರು. ಮಿಕ್ಸ್ ಮಾಡಿದಾಗ ಯಾವ ಕಲರ್ ಬಂತು ಅಂತ ತೋರಿಸ್ತೀನಿ. ಇದೆಲ್ಲ ನಮಗೇನಾಗುತ್ತೆ ಅಂದರೆ ಆರೆಂಜ್ ಪೀಲ್ ಪೌಡ್ರ್, ಇದೆಲ್ಲ ನಮಗೆ ಮಂಜಿಷ್ಟ. ನೀವು ಇದನ್ನೆಲ್ಲ ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಇದೆಲ್ಲ ಎಷ್ಟು ಒಳ್ಳೆಯದು ಅಂತ ಹೇಳಿ. ಇದನ್ನೆಲ್ಲ ನಾನು ಹಾಕಿ ರೆಡಿ ಮಾಡಿದಾಗ ಅದರಲ್ಲೇ ನೀವು ಮುಖ ತೊಳ್ಕೊಳ್ಳೋದು, ಇಲ್ಲ ಫೇಸ್ ಪ್ಯಾಕ್ ಹಾಕ್ಕೊಂಡು ಬಂತು ಅಂದರೆ ಕ್ರಮೇಣ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನನ್ನ ಹತ್ರ ನಾನು ಮಾಡ್ತಿರೋ ಎಲ್ಲ ಪ್ರಾಡಕ್ಟು ನನಗೆ ತುಂಬ ಸೇಲ್ ಆಗ್ತಾಯಿದೆ. ಅದರಲ್ಲೂ ಫೇಸ್ ವಾಶ್ ಪೌಡರ್ ಅಂತೂ ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ. ಇವಾಗ ನಾನು ಇದಕ್ಕೆ ಲಾಸ್ಟಲ್ಲಿ ಹಾಲಿನ ಪೌಡ್ರು ಮಿಕ್ಸ್ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತು, ಹಾಲು ಬ್ರೈಟ್ನೆಸ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ಅಂತ ಹೇಳಿ. ನೋಡಿ, ಈ ಥರ ನಿಧಾನವಾಗಿ ಜರಡೆ ಹಿಡಿತಾಳೆ ನಮ್ಮ ಹುಡುಗಿ. ಯಾಕಂದರೆ ಅದರಲ್ಲಿ ಇವಾಗ ಏನೂ ಇರಲ್ಲ ಅಂತ ಇದನ್ನು ಹಾಕಿದ ತಕ್ಷಣ ಏನಾಗುತ್ತೆ, ಮುಖಕ್ಕೆ ಇದು ತಾಗಿ ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ಎಲ್ಲ ರೀತಿಲಿ ಇದರಲ್ಲೂ ಅಷ್ಟೇ ಸಣ್ಣ ಸಣ್ಣ ಕಡ್ಡಿಗಳಿರುತ್ತೆ. ಎಲ್ಲ ಜರಡೆ ಮಾಡಿ ನಾವು ಪ್ಯಾಕ್ ಮಾಡೋದು. ಯಾವ ರೀತಿ ಪ್ಯಾಕ್ ಮಾಡ್ತೀವಿ, ಡಬಲ್ ಪೇಪರ್ ಮಾಡೋದು. ನಾನು ಲೈಸೆನ್ಸ್ ತೊಗೊಂಡಿದ್ದೀನಿ, ಏನೂ ಭಯ ಪಡೋದು ಬೇಡ. ಇಷ್ಟು ಇರುತ್ತೆ ನೋಡಿ ನಮ್ಮದು ಪ್ರಾಡಕ್ಟು. ಇದು ಪ್ಯಾಕ್ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ನಾನು. ನೋಡಿ, ಈ ಥರ ಫೈನಲಾಗಿ ಈ ಥರ ನಮ್ಮದು ಪ್ಯಾಕ್ ಆಗುತ್ತೆ. ಒಳಗಡೆ ಒಂದು ಡಬಲ್ ಕವರ್ ಮಾಡ್ತೀವಿ ನಾವು. ನೋಡಿ, ಈ ಥರ ಒಳಗಡೆ ಒಂದು ಕವರ್ ಇರುತ್ತೆ. ನೀವು ಕವರಲ್ಲಾದರೂ ಇಟ್ಕೊಳ್ಬೋದು, ಇಲ್ದಿದ್ರೆ ಒಂದು ಬಾಕ್ಸ್ಗಾದರೂ ಹಾಕಿಟ್ಕೊಳ್ಬೋದು. ಈ ಥರ ಜಿಪ್ಲಾಕ್ ಕವರು ಡಬಲ್ ಕವರ್ ಮಾಡ್ತೀವಿ. ನನ್ನ ಹತ್ರ ದಿನಕ್ಕೊಂದು ಏನಿಲ್ಲ ಅಂದರೆ ಒಂದು 10-12 kg ಸೇಲ್ ಆಗುತ್ತೆ ನನಗೆ. ಮತ್ತು ಬಲ್ಕಾಗಿ ತೊಗೊಂಡು ಅವ್ರು ಸೇಲ್ ಮಾಡ್ಕೊಳ್ತಾರೆ. ನೋಡಿ, ಇದು ನಮ್ಮದು ಲೈಸೆನ್ಸು. ಇದು ಇಷ್ಟು ನಮ್ಮದು ರೆಡಿ ಮಾಡಿರೋದು ಇವತ್ತು. 15 kg 14 kg ರೆಡಿ ಮಾಡಿದ್ದೀವಿ. ದೋಸೆ ಎಲ್ರಿಗೂ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ನಾನು ಹೇಳಿದ ರೀತಿ ಮಾಡಿಕೊಟ್ರೆ ಮಕ್ಕಳು ಸಮೇತ ಒಂದು ದೋಸೆ ತಿನ್ನೋರು 3-4 ದೋಸೆ ತಿಂತಾರೆ. ಚಿಕ್ಕದು ಪುಟ್ಟಾಣಿದ ಮಕ್ಳಿಗೆ ಮಾಡಿಕೊಟ್ರೆ ಹೇಗೆ ಮಾಡೋದು ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮಾಮೂಲಿ 1 ಪಾವ್ ಅಕ್ಕಿ ಹಾಕಿದ್ರೆ ನಾನು ಒಂದು ಸ್ವಲ್ಪ ಮೆಂತ್ಯ ಹಾಕಿರ್ತೀನಿ, 4 ಕಾಳು ಕಡಲೆಬೇಳೆ ಹಾಕಿರ್ತೀನಿ, 4 ಕಾಳು ಮೆಂತ್ಯ ಹಾಕಿರ್ತೀನಿ, 1 ಸ್ಪೂನ್ ಮೆಂತ್ಯ ಹಾಕಿರ್ತೀನಿ, ಮತ್ತು ಉದ್ದಿನಬೇಳೆ ಒಂದು 1/4 ಪಾವ್ಗಿಂತ ಸ್ವಲ್ಪ ಕಡಿಮೆ ಹಾಕಿರ್ತೀನಿ. ಇಷ್ಟು ಹಾಕಿದ್ದಕ್ಕೆ ನೋಡಿ ಈ ಥರ ಉದುಗ್ ಬಂದಿದೆ. ಈ ಥರ ಉದುಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನಾನು ಇದನ್ನು ತೊಗೊಂಡಿದ್ದೀನಿ, ಸ್ವಲ್ಪ ತೆಗೆದಿಟ್ಟಿದ್ದೀನಿ. ನಾನು ಸ್ವಲ್ಪ ರುಬ್ಬಿದೆ, ಅದು ತೆಗೆದಿಟ್ಟಿದ್ದೀನಿ ಸ್ವಲ್ಪ. ನಾನು ಮಾಡಿದ್ದು ಏಲಕ್ಕಿ ಪುಡಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸ್ಪೆಷಲ್ ಏಲಕ್ಕಿ ಪುಡಿ, ಬರೀ ಏಲಕ್ಕಿ ಪುಡಿ ಅಲ್ಲ, ಸ್ಪೆಷಲ್ ಏಲಕ್ಕಿ ಪುಡಿ. ಅದನ್ನು ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೆ. ಇಷ್ಟೇ ಹಾಕಿದೆ, ತುಂಬ ಚೆನ್ನಾಗಿರುತ್ತೆ. ಏನೋ ಸ್ವೀಟ್ ತಿಂದಂಗೆ ಇರುತ್ತೆ. ನೀವು ಮನೆಗೆ ಯಾರಾದರೂ ನೆಂಟರು ಬಂದರು, ದೋಸೆ ಇಟ್ಟಿತ್ತು, ಮಾಮೂಲಿ ಅದೇ ಚಟ್ನಿ, ಅದೇ ಇದು ಬೇಡ, ಪಲ್ಯ, ಈ ಥರ ಮಾಡಿ. ನೋಡಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ತುರಿದಿರೋದು ಹಸಿ ತೆಂಗಿನಕಾಯಿ, ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನಾನು ಫುಲ್ಲು ಗಟ್ಟಿ ಇದು ಮಾಡ್ಕೊಂಡಿಲ್ಲ, ಈ ಥರ ದಪ್ಪ ಮಾಡ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದನ್ನಿಷ್ಟನ್ನು ಫುಲ್ ಹಾಕ್ಕೊಳ್ತೀನಿ ನಾನಿವಾಗ. ನೋಡಿ,
ಸ್ವಲ್ಪ ಬೆಲ್ಲ ಒಂಚೂರು ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅದು ದೋಸೆ ಮಾಡ್ತಾ ಹೇಳ್ತೀನಿ. ಮಾಮೂಲಿ ದೋಸೆ ಹಿಟ್ಟು, ಇದಕ್ಕೇನು ಬೇರೆ ಏನಿಲ್ಲ. ಮಾಮೂಲಿ ನೀವೇನು ದೋಸೆ ಹಿಟ್ಟು ಹಾಕಿರ್ತೀರ ಅದೇ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಸುಮ್ಮನೆ ಹೊಂದ್ಕೊಳ್ಳೋದಷ್ಟೇ ಇಷ್ಟೇ ನೋಡಿ. ಈಗ ಒಂದು ಸ್ಟವ್ ಹಚ್ಕೊಂಡು ಒಲೆ ಇದು ಹೆಂಚಿಟ್ಕೊಳ್ಳೋಣ. ನೋಡಿ ಇಷ್ಟು ಮಿಕ್ಸ್ ಆಯಿತು ನೋಡಿ. ಒಂದು ತವ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಬಿಸಿ ಆಗಲಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ಥರ ಆಗಿದೆ. ಲಂಚ್ ಬಾಕ್ಸ್ಗೆ ಏನು ಹಾಕೋದು, ದೋಸೆ ಹಾಕಿದ್ರೆ ತಿನ್ನಲ್ಲ ಅನ್ನೋರು, ಒಂದೊಂದು ಮಕ್ಕಳು ಸ್ವೀಟು ಇಷ್ಟಪಡ್ತಾರೆ, ಅವ್ರಿಗೆ ನೀವು ಈ ಥರ ಮಾಡಿ ಕೊಡ್ಬೋದು. ನನಗಂತೂ ದೋಸೆಗೆ ಹಾಕಿದ್ರೆ ಅರ್ಧ ನಾನು ಸಿಹಿ ದೋಸೆನೇ ಮಾಡೋದು, ಇನ್ನು ಅರ್ಧ ನಾನು ಅದಕ್ಕೆ ಈರುಳ್ಳಿ ಇದೆಲ್ಲ ಹಾಕಿ ಪಡ್ಡು ಮಾಡ್ತೀನಿ. ನೆಕ್ಸ್ಟ್ ನಾನು ಅದು ವೀಡಿಯೋ ತೋರಿಸ್ತೀನಿ. ವೀಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಪಡ್ಡಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಇದರಲ್ಲೂ ಪಡ್ಡು ಮಾಡ್ಬೋದು ನೋಡಿ. ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಾದಿದೆ, ತುಂಬ ಚೆನ್ನಾಗಿರುತ್ತೆ, ತಿಂತಾನೇ ಇರಬೇಕು ಅನಿಸುತ್ತೆ ನೋಡಿ. ಯಾಕೆ ಬೆಲ್ಲ ನಾನು ಹೇಳಿದ್ದು ಗಟ್ಟಿ ದಪ್ಪ ಇರಬೇಕು ಅಂತ ಅಂದರೆ ನೋಡಿರಿ, ಈಗ ಹೇಳ್ತೀನಿ. ಇದನ್ನು ನೀವು ಎಷ್ಟೇ ತೆಳು ಆದರೂ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ದಪ್ಪ ಇಷ್ಟ, ತುಂಬ ತೆಳು ಇದ್ದರೆ ಸರಿ ಇರಲ್ಲ ನನಗೆ. ನೀವು ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು. ಇದು ಏನಕ್ಕೆ ದಪ್ಪ ಅಂತ ಅಂದರೆ ಅದು ಮೆಲ್ಟ್ ಆದಾಗ ಒಂಥರ ಜೇನುತುಪ್ಪ ಥರ ಆಗುತ್ತೆ. ಅದು ನನಗೆ ತುಂಬ ಇಷ್ಟ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ನಾನು, ಪ್ಯೂರ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಮುಚ್ಚಿಡ್ತೀನಿ. ಇದಾಗಿರುತ್ತೆ ಈ ಥರ ಬೆಲ್ಲ ಮೆಲ್ಟ್ ಆಗಬೇಕು. ಆವಾಗ ಇದು ಯಾಕೆ ಕಲರ್ ಬಂತು ಅಂದರೆ ನಾವು ಬೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಕಲರ್ ಬಂದಿರುತ್ತೆ. ಈ ನೋಡಿ ಬೆಲ್ಲ ಮೆಲ್ಟ್ ಆಗ್ತಿದೆಯಲ್ವಾ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಅದಕ್ಕೆ ದಪ್ಪ, ನಿಮಗೆ ದಪ್ಪ ಬೇಡ ಅಂದರೆ ಸಣ್ಣದಾಗಿ ತುರಿದೆ ಹಾಕ್ಕೊಳ್ಬೋದು. ನಾನು ಈ ಥರ ನನಗೆ ಮೆಲ್ಟ್ ಆಗೋದು ಇಷ್ಟ ಅಂತ ಹೇಳಿ ನಾನು ದಪ್ಪ ಹಾಕ್ಕೊಳ್ತೀನಿ, ಸಣ್ಣ ಮಾಡ್ಕೊಳ್ತೀನಿ. ಇದಾಗಿದೆ, ತೆಗಿತೀನಿ ನೋಡಿ. ಈ ಥರ ಮೆಲ್ಟ್ ಆದಾಗ ಅದು ಪಾಕ ಥರ ಆಗುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಒಂದು ಸರಿ ಈ ಥರ ಮಾಡಿ ನೋಡಿ, ನಿಮಗೆ ಅದು ಗೊತ್ತಾಗುತ್ತೆ. ತುಂಬ ಸಾಫ್ಟ್ ಇರುತ್ತೆ, ತೆಗಿಬೇಕಾದ್ರೂ ನೋಡಿ. ಈ ಥರ ಮೆಲ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒರೆಸಲ್ಲ ನಾನು, ಬೇರೆ ದೋಸೆಗೆಲ್ಲ ಆದರೆ ಒರೆಸ್ತೀನಿ, ಇದಕ್ಕೆ ಒರೆಸಲ್ಲ. ನಿಮಗಿವಾಗ ಬೇರೆ ಅಂದರೆ ದಪ್ಪ ಆಗ್ತಿಲ್ಲ ನೋಡಿ. ಈ ಥರ ನೀವು ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು. ಒಬ್ರೊಬ್ರಿಗೆ ದಪ್ಪ ಇಷ್ಟ ಆಗಲ್ಲ, ಹಾಗಾಗಿ ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ. ಈ ಥರ ಇದಕ್ಕೆ ನಿಮಗೆ ಚಟ್ನಿ ಅದೆಲ್ಲ ಏನೂ ಬೇಕಾಗಿಲ್ಲ. ಬೇಕಾದರೂ ನೀವು ಲೈಟಾಗಿ ಚಟ್ನಿ ಮಾಡ್ಕೊಳ್ಬೋದು, ಲೈಟಾಗಿ ಖಾರ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ಬೋದು ನೋಡಿ. ಫಸ್ಟು ಮಾಡಿದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಒಂದು ಸರಿ ಮಾಡಿ ನೋಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಪುಟಾಣಿಗೆ ಮಾಡಿದ್ರೆ ನನ್ನ ಮೊಮ್ಮಕ್ಕಳಿಗೆ ಹೀಗೆ ಮಾಡೋದು, ಪುಟಾಣಿಗೆ ಮಾಡಿಕೊಡ್ತೀನಾ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿರೋದು ಸ್ಪೆಷಲ್ ಏಲಕ್ಕಿ ಪುಡಿದು ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಏಲಕ್ಕಿ ಪುಡಿ ಹಾಕಿದ್ರೆ ನಾವು ಏನೋ ಸ್ವೀಟ್ ತಿಂದಂಗೆ ಆಗುತ್ತೆ, ದೋಸೆ ಅಂತ ಅನಿಸಲ್ಲ ನೋಡಿ. ಈ ಥರ ಮೆಲ್ಟಾಗಿರುತ್ತಲ್ಲ, ದೋಸೆ ಅಂತ ಅನಿಸಲ್ಲ. ಇದನ್ನು ಆಫ್ ಮಾಡ್ಕೊಳ್ತೀನಿ, ಸಾಕು. ನಾನು 2 ಮಾಡ್ಕೊಂಡಿತ್ತು. ತುಂಬ ಸಾಫ್ಟ್ ಇರುತ್ತೆ. ಮೊದಲೇ ದೋಸೆ ಸಾಫ್ಟು, ಅದರಲ್ಲಿ ನಾವು ಬೇರೆ ಎಲ್ಲ ತೆಂಗಿನಕಾಯಿ ತುರಿ ಬೆಲ್ಲ ಹಾಕಿರ್ತೀವಲ್ಲ, ಅದಿನ್ನೂ ಸಾಫ್ಟ್ ಇರುತ್ತೆ ನೋಡಿ. ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ ನೋಡಿ. ಇದಕ್ಕೊಂದು ಸ್ವಲ್ಪ ನೀವು ಯಾವುದಾದ್ರೂ ತುಪ್ಪ ಯೂಸ್ ಮಾಡಿ. ನನಗೆ
ಇದೇ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನೀವು ಲೈಟಾಗಿ, ತುಂಬ ಖಾರ ಚಟ್ನಿ ಅಲ್ಲ, ಸ್ವಲ್ಪ ಖಾರ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಾ? ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಸರಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ಫಸ್ಟೇ ಕಮೆಂಟ್ ಮಾಡಬೇಡಿ, ಒಂದು ಸರಿ ಮಾಡಿ ನೋಡಿ ಕಮೆಂಟ್ ಮಾಡಿ. ಈ ದೋಸೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.